ಬಸ್ಸುಗಳ ಲೋಕಾರ್ಪಣೆ ಅದು 4-5 ಜಿಲ್ಲೆ ಕೊಡ್ತಾರೆ. ಇದು ನಗರ ಸಾರಿಗೆಗೆ ಮತ್ತು ಒಂದು 400 ಬಸ್ಗೆ ಮತ್ತೆ ಆರ್ಡ್ರ್ ಕೊಟ್ಟಿದ್ದೀವಿ. ಅದೊಂದು ಇನ್ನೊಂದು 2-3 ತಿಂಗಳಲ್ಲಿ ಬರುತ್ತೆ. ಒಟ್ಟು ನಮ್ಮ ಅವಧಿನಲ್ಲಿ 2.5 ವರ್ಷದಲ್ಲಿ 5,800 ಬಸ್ ತಗೊಂಡ್ವಿ. ಮತ್ತು ಹೋದ ಬಡ್ಜೆಟಲ್ಲೂ ಕೂಡ 2,000 ಬಸ್ಗೆ ಅನುಮೋದನೆ ಕೊಟ್ಟಿದ್ದರು. ಅದೆಲ್ಲ ಈಗ ಟೆಂಡರ್ ಆಗಿದೆ. ವಾಯು ಕರ್ನಾಟಕ, ಕಲ್ಯಾಣ ಕರ್ನಾಟಕ, KSRTC ಸುಮಾರು 10,000 ಜನಕ್ಕೆ 2.5 ವರ್ಷದಲ್ಲಿ ರಿಕ್ರೂಟ್ಮೆಂಟು ಮಾಡ್ಕೊಂಡಿದ್ದೀವಿ. ಸರ್, ಈಗ ಪ್ರಯಾಣಿಕರು ಹೇಳ್ತಾ ಇದ್ದಾರೆ ಶಕ್ತಿ ಯೋಜನೆ ಪ್ರಾರಂಭ ಆದಾಗಿಂದ ಬಸ್ಗಳೇ ಕಡಿಮೆ ಮಾಡಿದ್ದಾರೆ, ಹೀಗಾಗಿ ರಶ್ ಆಗ್ತಾ ಇದೆ ಬಸ್ಗಳೆಲ್ಲ. ಈಗ 1,54,000 ಟ್ರಿಪ್ಸು ಪ್ರತಿದಿನ ಇತ್ತು ಮೊದಲು. ಈಗ 1,84,000 ಟ್ರಿಪ್ಸು, ಅಂದರೆ ಒಂದು ದಿನಕ್ಕೆ 30,000 ಟ್ರಿಪ್ಸು ಜಾಸ್ತಿ ಆಗಿದೆ. 80ರಿಂದ 85 ಲಕ್ಷ ಜನ ಓಡಾಡ್ತಾ ಇದ್ದಿದ್ರು ಹಿಂದೆ. ಈಗ 1,10,000ದಿಂದ 15,000 ವೇರಿಯೇಷನ್ ಆಗುತ್ತೆ. ಹಬ್ಬದ ಸಂಡೇಸು ಈ ಥರ, ಅಂದರೆ ಹತ್ತಿರ 25ರಿಂದ 30 ಲಕ್ಷ ಜನ ಪ್ರತಿದಿನ ಜಾಸ್ತಿ ಓಡಾಡ್ತಾ ಇದ್ದಾರೆ ಅಲ್ವಾ. ರಶ್ ಇರ್ಬೋದು, ಆದರೆ ಇದೇನು ಕಡೆ ಇಲ್ಲ. 5,800 ಬಸ್ಸು ನಾವು ತೊಗೊಂಡಿದ್ದು ಟೋಟಲ್ಲು. ಈಗ 2,000 ಸೇರಿದ್ರೆ 7,700 ಬಸ್ಸು ನಾವು ತೊಗೊಂಡಂಗಾಗುತ್ತೆ ನಮ್ಮ ಅವಧಿನಲ್ಲಿ. ಹಿಂದೆ ನಾನಾ ಕಾರಣಗಳಿಂದ ಅವರು 4 ವರ್ಷ ಬಸ್ ತೊಗೊಂಡಿರಲಿಲ್ಲ, ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ಈಗ ರಿಕ್ರೂಟ್ಮೆಂಟು 10,000 ಜನಕ್ಕೆ ಕೊಟ್ಟಿದ್ದೀವಿ. ಈ ವಿಜಯಪುರ ನಗರದಲ್ಲಿ ಎಷ್ಟು ಬಸ್ಗಳು ಓಡಾಡ್ತಾವೆ? ವಿಜಯಪುರ ನಗರಕ್ಕೆ ಕರೆಕ್ಟಾಗಿ ತಿಳ್ಕೊಂಡು ಹೇಳ್ತೀನಿ, ಕೊಡ್ತೀವಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ನಗರ ಬೆಳೀತಾ ಇದೆ ಅಲ್ವಾ. ನಗರ ಸುತ್ತಮುತ್ತ ಬಡಾವಣೆಗಳಾಗ್ತಾ ಇದೆ, ಅವ್ರಿಗೆಲ್ಲ ಕೂಡ ಅನುಕೂಲ ಮಾಡಿಕೊಡ್ಬೇಕು. MP ಪಾಟೀಲರು ಒಂದು ಎಲ್ಲೆಲ್ಲಿ ಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆ ಕೂಡ ನಾನೇನು ಹೇಳಬೇಕಾಗಿಲ್ಲ, ಅವ್ರು ನಮ್ಮ DC ಹೇಳಿ ಎಲ್ಲ ಮಾಡಿಕೊಡ್ತಾರೆ. ಎಲ್ಲ ಸರ್ ಆಗಿಲ್ಲ, ತಾವು ಮನವಿ ಕೊಡ್ತಾ ಇದೀವಿ ನಾವು. ಈಗ NWKRTC ನಾವೇನಿದ್ದೀವಿ ಅಲ್ಲಿ ನಮಗೆ ಆ ಕಡೆ 371J ಫಂಡ್ಸ್ ಬರ್ತದೆ. ನಮಗೆ ಜನರಲ್ ಫಂಡ್ಸ್ನಾಗೆ ನಮಗೆ ಪ್ರಯಾರಿಟಿ ಕೊಡಿ ಅಂತೇಳಿ ಜನರಲ್ ಫಂಡ್ಸಲ್ಲಿ ಹೆಚ್ಚು ಪ್ರಿಯಾರಿಟಿ ಬಿಜಾಪುರಕ್ಕೆ ಕೊಡಬೇಕು ಅಂತ ಮನವಿ ಹೇಳಿದ್ದಾರೆ ಪಾಟೀಲರು. ಅದೇ ರೀತಿ ಮಾಡೋಣ. ಉತ್ತರ ಕರ್ನಾಟಕಕ್ಕೆ ಜಾಸ್ತಿ ಬಸ್ಗಳನ್ನ, ಅಂದರೆ ವಿಶೇಷವಾಗಿ ಹೊಸ ಬಸ್ಗಳನ್ನ ಬಿಡಲ್ಲ, ಬೇರೆ ಬಸ್ಗಳು ಇಲ್ಲ. ಒಂದು ನಿಮಿಷ, ಈಗ ನಮ್ಮ ಕಡೆ ತಂದು ಅದು ತಪ್ಪು ಕಲ್ಪನೆ. ಹಿಂದೆ ನಾನು ಇದೇ ಇಲಾಖೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ರಿಕ್ರೂಟ್ಮೆಂಟೆಲ್ಲ KSRTC ಮಾಡ್ತಾಯಿತ್ತು. ಮಾಡಿ BMTCಗೆ, ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತಾಯಿದ್ರು. ನಾನು ಮತ್ತೆ 2ನೇ ಸಲ ಮಿನಿಸ್ಟರ್ ಆದಮೇಲೆ ಸ್ವಾಯತ್ತ ಸಂಸ್ಥೆಗಳು ಮಾಡಿಬಿಟ್ಟಿದ್ದೀವಿ. ಇಲ್ಲಿರ್ತಕ್ಕಂಥ ಅಧ್ಯಕ್ಷರು, MD, ಇದಲ್ಲಿರುತ್ತಲ್ಲ, ಬೋರ್ಡ್ ಇರುತ್ತಲ್ಲ, ಅವರೇ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ. ಕಲ್ಯಾಣ ಕರ್ನಾಟಕನೂ ಅದೇ ರೀತಿ ಮಾಡ್ತಾರೆ. ವಾಯುವ್ಯ ಕರ್ನಾಟಕ, BMTC ಎಲ್ಲ ಇಂಡಿಪೆಂಡೆಂಟ್ ಆಗೋಯ್ತು. ಹಿಂದೆ ನಾನು ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಒಂದು ಹಳೆ ಬಸ್ಸು ಎಲ್ಲೂ ಕೊಟ್ಟಿರಲಿಲ್ಲ, ಈಗಲೂ ಕೊಟ್ಟಿಲ್ಲ. ಮಧ್ಯದಲ್ಲಿ ಜಗದೀಶ್ ಶೆಟ್ಟರ್ ಅವರು CM ಆಗಿದ್ದಾಗ ಕೆಲವು ಬಸ್ಸುಗಳು ಕೊಟ್ಟಿದ್ರು ಅಷ್ಟೇ, ನಿಜ. ನಾನಂತೂ ಕೊಡಲ್ಲ, ಹಿಂದೆನೂ ಕೊಟ್ಟಿರಲಿಲ್ಲ, ಮುಂದಕ್ಕೂ ಕೊಡಲ್ಲ. ಈಗ ದ್ವೇಷ ಭಾಷಣ ನಿಲ್ಲಬೇಕೋ ಬೇಡೋ ನೀವು ಹೇಳಿ ಮಾಧ್ಯಮದವರು. ವಾಕ್ ಸ್ವಾತಂತ್ರ್ಯ ಕೂಡ ಕಡಿವಾಣ ಹಾಕ್ದಂಗೆ. ವಾಕ್ ಸ್ವಾತಂತ್ರ್ಯ ಅಂದರೆ ಬಾಯಿಗೆ ಬಂದಂಗೆಲ್ಲ ಬೈಬೋದಾ? ಸ್ಪಷ್ಟತೆ ಇಲ್ಲ ಅಂತ. ಇಲ್ಲ, ಎಲ್ಲ ಸ್ಪಷ್ಟತೆ ಇದೆ. BJP ಅವ್ರಿಗೆ ಸ್ಪಷ್ಟತೆ ಇಲ್ಲ ಅಷ್ಟೇ. ಅವ್ರು ಸರಿಯಾಗಿ ಓದಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಯಾಕಂದರೆ ಗೊತ್ತಿದೆ. ಅವ್ರ ದ್ವೇಷ ಭಾಷಣ ಮಾಡೋದೇ ಅವರೇ ಅಲ್ವಾ. ಯಾರು ಟಾಪ್ ಲೀಡರ್ ಇದ್ದಾರಲ್ಲ, ಮೋದಿಯವರಿಂದ ಹಿಡಿದು ಅಮಿತ್ ಶಾ ಇಂದ ಹಿಡಿದು ಎಲ್ಲ BJP ನಾಯಕರುಗಳು ದ್ವೇಷ ಭಾಷಣ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಅವ್ರಿಗೆ ಕಾಯ್ದೆಗಳು ಅಂದರೆ ಭಯ ಅಷ್ಟೇ ಪಾಪ. ಅವ್ರು ಹೇಳ್ತಾರೆ ಈ ಕಾಯ್ದೆ ಜಾರಿ ಬಂದಿದ್ದೇ ನನ್ನ ಸಲುವಾಗಿ. ಇಲ್ಲ ಎಲ್ಲರಿಗೂ. ಆಮೇಲೆ ದ್ವೇಷ ಭಾಷಣ BJPಯವರು ಮಾಡಿದಷ್ಟು ಯತ್ನಾಳ್ ಅವರು ಇಲ್ಲ. ಅವರು BJP ಅವರು ಅಷ್ಟಿದಿಲ್ಲ. BJPಯವರೇ ಅತಿ ಹೆಚ್ಚು ದ್ವೇಷ ಭಾಷಣ ಮಾಡೋದು. ಅದರಲ್ಲಿ ಅವರು ಮೆಂಟರ್ಸ್ ಇದ್ದಾರಲ್ಲ, RSS, ವಿಶ್ವ ಹಿಂದೂ ಪರಿಷತ್ತು, ಅವರೆಲ್ಲ ಹೇಳ್ಕೊಡ್ತಾರೆ. ಅದೇ ರೀತಿ ಇವರು ಮಾಡ್ತಾರೆ ಅಷ್ಟೇ. ಮತ್ತಿದು ಹೇಟ್ ಭಾಷಣ ನೋಡಿ, ಇದು ಎಲ್ಲರಿಗೂ ಅನ್ವಯಿಸ್ತದೆ, ಬರೀ BJP ಅವ್ರಿಗಲ್ಲ, ಆಮೇಲೆ ಎಲ್ಲರಿಗೂ ಅನ್ವಯಿಸ್ತದೆ. ಈಗ ನೋಡಿ, MP ಪಾಟೀಲ್ ಹೇಳಿದಾಗೆ ನಾನೇನಾದರೂ ದ್ವೇಷ ಭಾಷಣ ಮಾಡಿದ್ರೆ ನನ್ನ ಮೇಲೂ ಕೇಸ್ ಹಾಕ್ಬೋದು. MP ಪಾಟೀಲ್ ಮಾಡಿದ್ರೆ ಅವ್ರ ಮೇಲೂ ಹಾಕ್ಬೋದು. ಅಂದರೆ ಸಣ್ಣ ಪುಟ್ಟ ಏನಾದ್ರು ಕೂಡ ಎಲ್ಲರೂ ಕೂಡ ಈಗ ಏನೋ ಒಂದು SMS ವಾಟ್ಸಪ್ಪಲ್ಲಿ ಮಾಡಿದರೆ ಅಥವಾ ಫೇಸ್ಬುಕ್ಕಲ್ಲಿ ಹಾಕಿದರೆ ಎಲ್ಲ ಇದೇ ರೀತಿಯಾಗಿ FIRಗಳ ಒಂದು ಫೇಸ್ಬುಕ್ಕಲ್ಲಿ ಏನಾಗ್ತದೆ ನೋಡಿದಿರಾ? ಇದಾಗ ನೋಡ್ತಾ ಇದ್ದೀರಾ ಏನಾಗ್ತದೆ? ಎಷ್ಟು ಜನ ಹೆಣ್ಮಕ್ಳಿಗೆ ಇವತ್ತು ದಿವಸ ಅವ್ರ ಮುಖ ಹಾಕಿ ಕೆಳಗಡೆ ಇವತ್ತು ದಿವಸ ಇದು ಮಾಡ್ತಾ ಇದ್ದಾರೆ. ಇದೆಲ್ಲ ನಡೀತದ? ನಡೀತದ ಇದೆಲ್ಲ? ಆಮೇಲೆ ಸಮಾಜ ಎಲ್ಲ ವಿಶ್ವ ಹಬ್ಬಕ್ಕೆ ಕೇಸ್ ಅಗೇನ್ಸ್ಟ್ ದೋಸ್ ಇದಲ್ಲಿ ಏನು ಬೇಕಾದ್ ಮಾಡ್ತಾ ಇದ್ದಾರೆ. ವಾಯ್ಸು ಗೀಸು ದುರುಪಯೋಗ ಆಗ್ತಾ ಇದೆ. ಅದ್ರಾಗ ವಿಶೇಷವಾಗಿ ಹೆಣ್ಮಕ್ಳಿಗೆ ಅಂತರೂ ಹೆಣ್ಮಕ್ಳಲ್ಲಿ ದಲ್ಲಿ ಇದರಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಅಸಹ್ಯ ಮಾಡ್ತಾರೆ. ಅವ್ರು ಫೇಸ್ ಇಡ್ತಾರೆ, ಕೆಳಗಡೆ ಇನ್ನೊಂದು ಮಾಡ್ತಾರೆ. ಯಾರನ್ನೂ ಬಿಟ್ಟಿಲ್ಲ ಅವತ್ತಿನ ದಿವಸ. ಇವೆಲ್ಲ ನಿಲ್ಬೇಕಲ್ಲ.
ಹಾಂ ದಿಸ್ ಆರ್ ಆಲ್ ಪ್ರತಿಯೊಬ್ಬರು ಬರ್ತಾರೆ. ನಾವೇನು ತಪ್ಪು ಮಾಡಿದರೆ ನಾವು MP ಪಾಟ್ರು ಬೈದ್ರು MP ಪಾಟ್ರು ಬರ್ತದೆ. ಓಕೆ. ಈ ಕೆಲ ಗ್ರಂಥಗಳಲ್ಲಿ ಸರ್ ಕೆಲ ಪುಸ್ತಕಗಳಲ್ಲಿ ದ್ವೇಷ ಬಿತ್ತಕ್ಕಂಥ ವರ್ಡ್ಸ್ಗಳಿದ್ದಾವೆ, ಅದ್ರ ಮೇಲೂ ಇದು ಪರಿಣಾಮ ಬೀರುತ್ತಾ ಈಗ ಇದುವರೆಗೂ ಬಂದಿರತಕ್ಕಂಥದ್ದೇನೂ ಇಲ್ಲ, ಇನ್ನು ಮುಂದೆ ಮಾಡಿದ್ರೆ ಬರ್ಬೋದೇನಪ್ಪ. ಸರ್ CM ಸಿದ್ದರಾಮಯ್ಯ ಅವರು 2.5 ವರ್ಷ CM ಆಗಿ ನಾನೇ ಮುಂದುವರ್ತೀನಿ ಅಂತ ಹೇಳಿದ್ರು ಸರ್. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಲ್ವಾ. ಜನವರಿ ನಂತರ ಸಂಕ್ರಾಂತಿ ಆದ ನಂತರ ಮತ್ತೆ ಸಂಕ್ರಾಂತಿ ಈಗ ಅದ್ರ ಬಗ್ಗೆ ಹೈಕಮಾಂಡ್ ಏನು ಹೇಳಿದ್ದಾರೆ ನಮಗೆ, ಎಲ್ಲೂ ಮಾಧ್ಯಮಗಳ ಮುಂದೆ ಹೇಳಬೇಡಿ ಅಂತ ಹೇಳಿದ್ದಾರೆ ವಿಶೇಷವಾಗಿ ಅಲ್ವಾ. ಈಗ ಇನ್ನೊಂದು ಬೆಳಗಾಮಲ್ಲಿ ನಾವು ಊಟಕ್ಕೆ ತಿಂಡಿಗೆ ಸೇರ್ತಾನೆ ಇರ್ತೀವಿ, ಅದರಲ್ಲೇ ತಪ್ಪೇನೂ ಇಲ್ಲ. ಇವತ್ತೇ ಅಲ್ಲ, 2006ರಿಂದ ಕೂಡ ಬೆಳಗಾಮಲ್ಲಿ ಸೇರ್ತಾನೆ ಇರ್ತೀವಿ, ಹೊಸದೇನೇ ಇಲ್ಲ. ಅವರು ಸೇರ್ತಿರ್ತಾರೆ, ಬೆಂಗಳೂರಲ್ಲೂ ಸೇರ್ತೀವಿ, ವಿರೋಧ ಪಕ್ಷದವರು ಸೇರ್ತಾರೆ. ನೀವು ಮಾಧ್ಯಮದವ್ರು ಬೆಳಗಾಂ ಬಂದಾಗ ನೀವು ಊಟಕ್ಕೆ ಸೇರಲ್ವಾ? ಊಟಕ್ಕೆ ಈಗ ಏನಿಲ್ಲ, ಊಟಕ್ಕೆ ಸೇರಿದ್ದು ಅಲ್ಲಿ ಹೊರಗೆ ಬೆಂಗಳೂರಿಂದ ಬಂದಿರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ, ಫ್ರೀಯಾಗಿರ್ತೀವಿ, ಊಟಕ್ಕೆ ಸೇರ್ತೀವಿ. ಬೆಂಗಳೂರಲ್ಲಾದರೆ ಸಮಯ ಎಲ್ಲಿರುತ್ತೆ, ಮದುವೆ ಹೋಗ್ಬೇಕು, ಫಂಕ್ಷನ್ಗೆ ಹೋಗ್ಬೇಕು, ನಮ್ಗೆ ಸಮಯನೇ ಇರೋದಿಲ್ಲ. ಆದರೆ ಅದೇನು ತಪ್ಪೇನೇ ಇಲ್ಲ, ರಾಜಕೀಯ ಮಾತಾಡೋದಿಲ್ಲ ಅಲ್ಲಿ, ಸುಮ್ಮನೆ ಕೂತು ಊಟ ಮಾಡ್ತೀವಿ ಅಷ್ಟೇ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ ಹೇಳಿದ್ದಾರೆ ಸರ್, ಲಿಂಗಾಯತ ಶಾಸಕರನ್ನು ಡಿನ್ನರ್ ಮೀಟ್ ಮಾಡ್ತೀವಿ, ತಪ್ಪೇನೇ ಇಲ್ಲ. ಈಗ SC STs ಈಗ ಅವ್ರ ಸಮಸ್ಯೆಗಳು, ಈಗ ಲಿಂಗಾಯತರಿಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳನ್ನ ಮಾತಾಡೋದಕ್ಕೆ ಅದಕ್ಕೆ ಪರಿಹಾರ ಬೇಕಲ್ಲ, ಅದಕ್ಕೆ ಸೇರಿದ್ರೆ ತಪ್ಪೇನಿದೆ. ಸರ್ ಇನ್ನೊಂದು, ಈಗ DK ಶಿವಕುಮಾರ್ ನಿನ್ನೆ ಗೋಪಾಲ್ ಹೇಳಿದಾರೆ, CM ಮತ್ತು ನನ್ನ ಮಧ್ಯೆ ಒಂದು ಮಾತಾಗಿದೆ ಅಂತ ಅವ್ರು ಹೇಳಿದ್ದಾರೆ. ನೀವು ಅವ್ರನ್ನೇ ಕೇಳ್ಕೊಳ್ಳಿ, ನಮಗೆ ಗೊತ್ತಿಲ್ಲ. ಎಲ್ಲ ಅಡ್ವಾನ್ಸ್ ಸರ್, ಅದೊಂದು ಸ್ವಲ್ಪ ಮಾಡಿಫೈ ಮಾಡಿ ಸರ್, ಸ್ಟೂಡೆಂಟ್ಸ್ ಅದರ್ವೈಸ್ ಎಲ್ಲ ಕಡೆ ಕ್ಲಾಶಸ್ ಆಗ್ತದೆ. ಪುರುಷರಿಗೆ ಒಂದು ಇಟ್ಟಲ್ಲರಿ ಹಿರಿಯ ಪುರುಷರಿಗೆ ಹಿರಿಯ ನಾಗರಿಕರು ಹಿರಿಯ ನಾಗರಿಕರು ಒಂದು ಸ್ವೀಟ್ಸ್ ಸ್ವೀಟ್ಸ್ ಅಂತ ಏನೋ ಮಾಡಿಬಿಡಿ ಸರ್, ನೀವು ಆರ್ಡರ್ ಮಾಡಿಬಿಡಿ, ಓವರ್ ಆಲ್ ಮಾಡಿಬಿಡಿ ಸರ್, ಅವ್ರ ಸ್ಟೇಟ್ ಒಂದು ಜನರಲ್ ಆರ್ಡರ್ ಮಾಡಿಬಿಡಿ. ಅದರ್ವೈಸ್ ಸ್ಟೂಡೆಂಟ್ ಏನಾಗ್ತದೆ, 10 ಸ್ಟೂಡೆಂಟ್ಸ್ ಉಳಿತಾರಲ್ಲ, ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನಮ್ಗೆ ಇದು ಇಲ್ಲ ಅಂತೇಳಿ. ಓವರ್ ಆಲ್ ಅವ್ರು ಸಾಹೇಬ್ರು ಮಾಡ್ತಾರೆ ಆರ್ಡರ್. ಓವರ್ ಆಲ್ ಇದು ಶಕ್ತಿ ಇದ್ರಾಗ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗ್ತದೆ, ಮಕ್ಕಳಿಗೆ ಇಂಥ ಸ್ವೀಟ್ಸು ರಿಸರ್ವ್ ಮಾಡಿಸ್ಬಿಡಿ ಅಂತ ಹೇಳಿ ಆರ್ಡರ್ ಜನರಲ್ ಅರೇಂಜ್ ಮಾಡಿಬಿಡ್ತಾರೆ. ಒಳ್ಳೆ ಒಳ್ಳೆ ವಿಚಾರ ಹೇಳ್ತಿರ್ತೀವಿ ನಾವು.